ಕುಂಭರಾಶಿಯವರಿಗೆ ಸಾಡೆ ಸಾತಿ ಇನ್ನು ಒಂದೇ ವರ್ಷ ಬಾಕಿ ಇರತಕ್ಕಂಥದ್ದು. ಈ ಒಂದೇ ವರ್ಷವೂ ಸಹ ಅದ್ಭುತವಾದ ಶನಿ ಬಲವನ್ನು ಕುಂಭರಾಶಿಯವರು ಪಡ್ಕೊಳ್ಬಹುದಾಗಿರ್ತದೆ. ಬಹಳ ಅದ್ಭುತವಾದ ವಿಚಾರ ಇದು, ನೀವು ಅರ್ಥ ಮಾಡ್ಕೊಳ್ಬೇಕು. ವಿಡಿಯೋನ ಸಂಪೂರ್ಣ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಈ ವಿಡಿಯೋನ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಎಲ್ಲರೂ ಸಹ ಓಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನೇಶ್ವರ ಅಲ್ಲ, ಶನೇಶ್ಚರ. ಶನೈಹಿ ಚರತಿ, ನಿಧಾನ ಚಲಿಸೋನು ಅಂತ. ಸೊ ಇಂತಹ ಶನೇಶ್ಚರ ಕುಂಭರಾಶಿಯವರಿಗೆ ಇನ್ನು 1 ವರ್ಷಗಳ ಕಾಲ, ಸಾಡೆ ಸತಿಯ ಕೊನೆಯ ವರ್ಷ ಅದು, ಇನ್ನು 1 ವರ್ಷಗಳ ಕಾಲ ಶನೇಶ್ಚರನಿಂದ ತುಂಬ ಅದ್ಭುತ. ಅಂದರೆ ಕಳೆದ 6.5 ವರ್ಷಗಳಲ್ಲಿ ನೀವೇನು ಕಳ್ಕೊಂಡಿದ್ದೀರಲ್ಲ ಸಾಡೆ ಸತ್ತಲ್ಲಿ ಕುಂಭರಾಶಿಯವರು, ಅದನ್ನೆಲ್ಲ ಮರಳಿ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ, ಅಂದರೆ ನಿಮಗೆ ಬೇಕಾಗಿದ್ದು ಅದರಲ್ಲಿ ತುಂಬ ಅವಶ್ಯಕವಾಗಿ ಬೇಕಾಗಿರತಕ್ಕಂಥದ್ದನ್ನೆಲ್ಲ ವಾಪಸ್ ಮರಳಿ ನಿಮಗೆ ಶನೇಶ್ಚರ ಕೊಡ್ತಾನೆ. ಸೊ ನೀವು ಬಹುಮುಖ್ಯವಾಗಿ ಶನೇಶ್ವರನ ಆರಾಧನೆಯನ್ನು ಬಹಳ ವಿಶೇಷವಾಗಿ ಮಾಡಿಕೊಳ್ಬೇಕಾಗ್ತದೆ. ಅದರಲ್ಲೂ ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಆರ್ಥಿಕ ಬಾಧೆಗಳಿದೆ, ಅಂದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇದ್ದರೆ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳೋಕೆ ಇದು ಅದ್ಭುತವಾಗಿರತಕ್ಕಂಥ ಸಮಯ ಇದು. ಯಾಕೆಂದರೆ ನಿಮಗೆ ಅದ್ಭುತವಾದ ದುಡ್ಡನ್ನು, ಶ್ರೀಮಂತಿಕೆಯನ್ನು ಈ ಕಳೆದ 6.5 ವರ್ಷಗಳಲ್ಲಿ ಏನು ಹಣಕಾಸಿನ ವಿಚಾರದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರಿ ಕುಂಭರಾಶಿಯವರು, ಈ 1 ವರ್ಷ ನೀವು ಅದನ್ನು ವಾಪಸ್ ಮಾಡಿ ಪಡ್ಕೊಳ್ಬಹುದಾಗಿರ್ತದೆ, ದುಡ್ಡನ್ನು ವಾಪಸ್ ಮಾಡಿ ಪಡ್ಕೊಳ್ಬಹುದಾಗಿರ್ತದೆ. ಸೊ ನಿಮ್ಮ ಆರ್ಥಿಕತೆಯನ್ನು ಸರಿ ಮಾಡಿಕೊಳ್ಳಕ್ಕೆ, ಉತ್ತಮ ಮಾಡಿಕೊಳ್ಳಕ್ಕೆ, ಒಳ್ಳೆಯ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಕುಂಭರಾಶಿಯವರಿಗೆ ಇನ್ನೊಂದು ವರ್ಷ ಟೈಮ್ ಇದೆ. ಅಷ್ಟೇ ಅಲ್ಲ, ಈ 6.5 ವರ್ಷಗಳಲ್ಲಿ ನೀವು ಕುಂಭರಾಶಿಯವರು ಏನು ಕೌಟುಂಬಿಕ ಫ್ಯಾಮಿಲಿ ಮ್ಯಾಟರ್ಸ್ಗಳಲ್ಲಿ ತುಂಬ ಕಷ್ಟ ನಷ್ಟ ಅವಮಾನಗಳನ್ನು ಅನುಭವಿಸಿದಿರಿ. ಅದರಿಂದಲೂ ಸಹ ಈ ವರ್ಷ ಅಂದರೆ 2027 ಜೂನ್ ಒಳಗೆ ನೀವು ಅದನ್ನೆಲ್ಲ ಸಹ ಸರಿ ಮಾಡಿಕೊಳ್ಳಬಹುದಾಗಿರ್ತದೆ. ಶನಿಯಿಂದ ನಿಮಗೆ ತುಂಬ ಅನುಕೂಲ ಇದೆ ಅಂತಂದಾಗ ಬಹುಮುಖ್ಯವಾಗಿ ನೀವು ರಕ್ಷಣೆಯನ್ನು ಪಡಿಬೇಕಾಗ್ತದೆ ಕುಂಭರಾಶಿಯವರು. ಈಗ ಮಾಟ ಮಂತ್ರದಿಂದ ರಕ್ಷಣೆ ಬೇಕು. ನೀವು ಕುಂಭರಾಶಿಯವರು ತುಂಬ ಮಾಟ ಮಂತ್ರ ಗುರುಗಳೇ, ಆಫೀಸ್ಗೆ ಹೋಗ್ತೀವಿ ಅಲ್ಲೇನೇನೋ ಹಾಕ್ತಾರೆ, ಟೇಬಲಲ್ಲಿ ಏನೋ ಇಟ್ಬಿಟ್ಟು ಹೋಗ್ತಾರೆ, ಅಥವಾ ಬಿಸ್ನೆಸ್ ಮಾಡ್ತೀನಿ ಅಂಗಡಿ ಮುಂದೆ ಏನೋ ಹಾಕ್ಬಿಟ್ಟು ಹೋಗ್ತಾರೆ, ಇಲ್ಲ ಮನೆ ಮುಂದೆ ಏನೋ ಹಾಕ್ಬಿಟ್ಟು ಹೋಗ್ತಾರೆ, ಅಲ್ಲಿ ಅದು ಸಿಕ್ಕಿತ್ತು, ಬೂದಿ ಸಿಕ್ಕಿತ್ತು, ಕುಂಕುಮ ಸಿಕ್ಕಿತ್ತು, ಮತ್ತೊಂದು ಸಿಕ್ಕಿತ್ತು, ಲಿಂಬೆಹಣ್ಣು ಹಾಕಿ ಹೋಗಿದ್ರು. ಮಾಟ ಮಂತ್ರ ಆದ ಸಮಸ್ಯೆಗಳು ಜಾಸ್ತಿ ಇದ್ದರೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದ್ಭುತವಾದ ರಕ್ಷಣೆಯನ್ನು ಪಡೀತಕ್ಕಂಥ ಮಂತ್ರನ ಹೇಳ್ತೇನೆ. ಶನೇಶ್ವರನ ಮಂತ್ರವನ್ನು ಕೊಡ್ತೇನೆ. ಶನಿ ಮಂತ್ರ, ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯೇ ಶನಿ, ನೆನ್ಪಿಟ್ಕೊಳ್ಳಿ. ಸೊ ಅದರಿಂದ ಶನಿ ಮಂತ್ರ ಕೊಡ್ತೇನೆ ಈ ವಿಡಿಯೋದ ಎಂಡಲ್ಲಿ. ಅದ್ರ ಜೊತೆಗೆ ಒಂದು ರಕ್ಷಣೆ ಪಡೀಲಿಕ್ಕೋಸ್ಕರ ಒಂದು ಮಂತ್ರ ಕೊಡ್ತೇನೆ. ಈ ಕಾಂಬಿನೇಷನ್ನಲ್ಲಿ ನೀವೇನಾದರೂ ಕುಂಭರಾಶಿಯವರ ಆರಾಧನೆ ಮಾಡ್ಕೊಂಡು ಅದನ್ನು ಜಪದ ಪಾದಗಳನ್ನ ಮಾಡಿಕೊಂಡ್ರೆ, ಆ ಮಂತ್ರವನ್ನು ಜಪ ಮಾಡಿಕೊಂಡ್ರು ಕೂಡ ನಿಮ್ಗೆ ಅದ್ಭುತವಾದ ರಕ್ಷಣೆ ಸಿಗುತ್ತೆ. ಅದು ಯಾವುದಪ್ಪ ಅಂದರೆ ರಕ್ಷಾಕರ ಸುದರ್ಶನ ಮಂತ್ರ. ಅಂದರೆ ಕುಂಭರಾಶಿಯವರಿಗೆ ಏನಾದರೂ ಮಾಟ ಮಂತ್ರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ನಿಮ್ಮ ಒಂದು ಏಳಿಗೆ ಸ್ಟಾಪ್ ಮಾಡಲಿಕ್ಕೋಸ್ಕರ ಏನೇನೋ ಮಾಡಿಸಾಕ್ಬಿಟ್ಟಿದ್ದಾರೆ. ಸರ್ ನಮ್ಮದು ಜಮೀನಲ್ಲಿ ತುಂಬ ಮಠ ಮಂತ್ರ ಮಾಡಿಬಿಟ್ಟಿದ್ದಾರೆ ಗುರುಗಳೇ, ನಮ್ಮ ಜಮೀನಲ್ಲಿ ಏಳಿಗೆ ಇಲ್ಲ, ನಮ್ಮ ಜಮೀನು ಸೇಲ್ ಆಗ್ತಾ ಇಲ್ಲ, ಅಥವಾ ಜಮೀನಲ್ಲಿ ಏನೇ ಹಾಕಿದ್ರೂ ಬೆಳೆ ಬರ್ತಾ ಇಲ್ಲ, ನಮ್ಮ ಮನೆ ಸ್ಟಾರ್ಟ್ ಮಾಡಿದ್ದೀವಿ, ಮನೆಯಲ್ಲೆಲ್ಲ ಜಗಳ ಮನಸ್ತಾಪಗಳು, ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನಂದು ಕುಂಭರಾಶಿ. ಸೊ ನಿಮ್ಮದು ಕುಂಭರಾಶಿ ಆಗಿದ್ದರೆ ನೀವು ಈ ಕಡೆ ಶನಿ ಮಂತ್ರವನ್ನು ಕೊಡ್ತೀನಿ, ಅದು ಜಪ ಮಾಡಿ, ಜೊತೆಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಕೊಡ್ತೇನೆ, ಅದು ಜಪ ಮಾಡಿ. ಸೊ ಈ ಕಾಂಬಿನೇಷನ್ನಲ್ಲಿ ಏನಾದರೂ ನೀವು ಕುಂಭರಾಶಿಯವರು ಜಪವನ್ನು ಮಾಡಿಬಿಟ್ರೆ, ಜಪ ಮಾಡಿಕೊಂಡ್ರೆ ಪ್ರತಿನಿತ್ಯ, ಈ ವಿಡಿಯೋ ಎಂಡಲ್ಲಿ ಕೊಡ್ತೀನಿ ಆ ಮಂತ್ರವನ್ನು, ತುಂಬ ಅಂದರೆ ತುಂಬ ಅನುಕೂಲ ಆಗಲಿದೆ ನಿಮಗೆ. ಯೋಚನೆ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ನೀವು ಮಾಡ್ಕೊತೀರಾ ಅಂತ. ಜೊತೆಗಲ್ಲಿ ಈ ಸಾಡೆ ಸಾತಿಯಲ್ಲಿ ನೀವೇನಾದರೂ ಆರೋಗ್ಯ ಬಾಧೆಯನ್ನು ತುಂಬ ಅನುಭವಿಸಿದ್ರೆ, ಕಳೆದ 6.5 ವರ್ಷಗಳಿಂದ ತುಂಬ ಆರೋಗ್ಯ ಬಾಧೆಗಳಾಗ್ತಾ ಇದೆ, ಏನು ಮಾಡಿದ್ರು ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ, ಒಳ್ಳೆ ಔಷಧಿಗಳು ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ, ರಿಯಾಕ್ಷನ್ ಆಗ್ತದೆ, ಬೇರೆ ಏನೋ ಆಗ್ತದೆ, ಇಲ್ಲ ಗುರುಗಳೇ ತುಂಬ ಸಮಸ್ಯೆ ಆಗ್ತಾ ಇದೆ, ಹಂಗೇನಾದ್ರು ಆಗ್ತಾ ಇದೆಯಾ, ಆವಾಗಲೂ ಸಹ ನಾನು ನಿಮಗೆ ಹೇಳ್ತೇನೆ, ನಿಮಗೆ ಬೇರೆ ಇನ್ನೊಂದು ಮಂತ್ರವನ್ನು ಕೊಡ್ತೇನೆ. ಅದು ನೀಲಕಂಠ ಮಂತ್ರ ಅಂತ. ನಿಮ್ಮ ರಾಶ್ಯಾಧಿಪತಿಯಾದ ಶನೇಶ್ವರನ ಮಂತ್ರವನ್ನು ಕೊಡ್ತೇನೆ, ಶನೇಶ್ವರನ ಮಂತ್ರ, ಜೊತೆಗೆ ನೀಲಕಂಠ ಮಂತ್ರ ಕೊಡ್ತೇನೆ. ಇದು 2 ಮಂತ್ರಗಳನ್ನು ಸೇರಿಸ್ಬಿಟ್ಟು ನೀವು ಜಪ ಪೂಜೆಗಳನ್ನು ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಅನುಕೂಲವಾಗ್ತದೆ. ಆರೋಗ್ಯದ ವಿಚಾರದಲ್ಲೂ ಬಾಧೆ ಪರಿಹಾರ ಆಗ್ತದೆ. ಸೊ ನೀವು ರಕ್ಷಣೆಯನ್ನು ಪಡಿಬೇಕು, ರಕ್ಷಾಕರ ಸುದರ್ಶನ ಮಂತ್ರ. ಆರೋಗ್ಯ ಬಾಧೆ ಇದೆ, ಒಳ್ಳೆ ಆರೋಗ್ಯ ಬೇಕು, ನೀಲಕಂಠ ಮಂತ್ರ.
ಸೊ ಇದೆರಡನ್ನೂ ಸಹ ಈ ವಿಡಿಯೋ ಎಂಡಲ್ಲಿ ಕೊಡ್ತೇನೆ ನಾನು ಕುಂಭರಾಶಿಯವರಿಗೋಸ್ಕರ, ಜೊತೆಯಲ್ಲಿ ಶನಿ ಮಂತ್ರವನ್ನು ಕೊಡ್ತೇನೆ. ಸೊ ನಿಮ್ಗೆ ಯಾವುದು ಬೇಕು ಆ ಒಂದು ಮಂತ್ರ ಜಪ ಮಾಡ್ಕೊಳ್ಳಿ. ಇಲ್ಲ ನಂಗೆ ಎಲ್ಲವೂ ಬೇಕು, ಎಲ್ಲ ರೀತಿಯಲ್ಲಿ ಅನುಕೂಲವಾಗಬೇಕು ಅಂತಂದ್ರೆ ನಿಮಗೋಸ್ಕರ ನಾವು ವಿಶೇಷವಾದ ದೇವತಾರಾಧನೆ ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೂ ಸಹ ಹೇಳ್ತೇನೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ, ನಿಜ ಜ್ಯೇಷ್ಠ ಅಮಾವಾಸ್ಯೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈ ಕಾಂಬಿನೇಷನ್ ಅಲ್ಲೇ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ರಕ್ಷಾಕರ ಸುದರ್ಶನ ಹವನ. ನಾನೀಗ ವಿಡಿಯೋ ಎಂಡಲ್ಲಿ ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಹೇಳ್ತೇನಲ್ಲ, ಆ ಮಂತ್ರದಿಂದ ಹೋಮವನ್ನೇ ಮಾಡ್ತೇವೆ ನಾವು. ರಕ್ಷಾಕರ ಸುದರ್ಶನ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ರಕ್ಷಣೆಗೋಸ್ಕರ. ರಕ್ಷಾಕರ ಸುದರ್ಶನ ಮಂತ್ರ ಹವನ ಸಹಿತ ವಿಶೇಷವಾಗಿ ನಾವು ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಅದ್ಭುತವಾಗಿರತಕ್ಕಂಥ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹೋಮ, ರಕ್ಷಾಕರ ಸುದರ್ಶನ ಹೋಮ, ಶನಿ ಶಾಂತಿ ಸಹಿತ ಇನ್ನು ನೀಲಕಂಠ ಮಂತ್ರ ಹೋಮಗಳನ್ನೆಲ್ಲ ಮಾಡಿ ಈ ವಿಶೇಷವಾಗಿರತಕ್ಕಂಥ ಕೃಷ್ಣ ತುಳಸಿ ಮಾಲೆಗಳನ್ನ ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಈ ಕೃಷ್ಣ ತುಳಸಿ ಮಾಲೆ ನೋಡಿ, ಮಹಾವಿಷ್ಣುವಿನ ಅದರಲ್ಲೂ ಏನು ತುಳಸಿ, ಕೃಷ್ಣ ತುಳಸಿ. ಈಗ ನಿಮಗೆ ತುಳಸಿ ಮಾಲೆ ಲಕ್ಷ್ಮೀ ಸಾನ್ನಿಧ್ಯವಾಗಿ ನಿಮಗೆ ಒಂದು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ರೆ ಮಹಾವಿಷ್ಣುವಿನ ಒಂದು ಸಾನ್ನಿಧ್ಯದಲ್ಲಿ, ಅದೇ ಜೊತೆಗೆ ಕೃಷ್ಣ ತುಳಸಿ ಇದೆಯಲ್ಲ, ನೆಗೆಟಿವ್ ರಿಮೂವ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ರಕ್ಷಾಕರ ಸುದರ್ಶನ ಮಂತ್ರದಲ್ಲಿ ಅಭಿಮಂತ್ರಿತ ಈ ಕೃಷ್ಣ ತುಳಸಿ ಮಾಲೆ ಇದೆಯಲ್ಲ, ಇದರ ಧಾರಣೆಗೆ ಅದ್ಭುತವಾದ ರಕ್ಷಣೆಯನ್ನು ಕೊಡುತ್ತೆ. ನಿಮ್ಮ ರಕ್ಷಣೆಗೋಸ್ಕರ, ಸದಾ ಸರ್ವದಾ ನಿಮ್ಮ ರಕ್ಷಣೆಗೋಸ್ಕರ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಜೊತೆಯಲ್ಲಿ ನಾವು ಶನಿ ಶಾಂತಿ ಹೋಮದಲ್ಲೂ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅದಕ್ಕೆ ಇದು ಕಾಂಬಿನೇಷನ್. ಮಂಗಳವಾರ ಅಮಾವಾಸ್ಯೆ ರಕ್ಷಾಕರ ಸುದರ್ಶನ ಹೋಮನ ಸಹಿತವಾಗಿ ಶನಿ ಶಾಂತಿ ಹೋಮದಲ್ಲಿ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಅವತ್ತಿನ ದಿವಸ ಲೈವ್ ಅಲ್ಲಿ ನಾನೇ ಸ್ವತಃ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗುವುದನ್ನು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ವಿಶೇಷವಾಗಿ ರಕ್ಷಾಕರ ಸುದರ್ಶನ ಹವನ, ಶನಿ ಶಾಂತಿ ಹವನ, ಆಮೇಲೆ ಶತ್ರು ನಿಗ್ರಹ ವಾರಾಹಿ ಮಂತ್ರ ಹವನ, ನೀಲಕಂಠ ಮಂತ್ರ ಹವನ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಗುರುಶಾಂತಿ ಶನಿ ಶಾಂತಿ ಎಲ್ಲ ಹವನಗಳಲ್ಲಿ ನವಗ್ರಹ ಶಾಂತಿಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ದಯವಿಟ್ಟು ತಡ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕ್ಯಾಪ್ ಹಾಕಿ ಚಂದ ಮಾಡಿ ತಯಾರು ಮಾಡಿಸಿದ್ದೇನೆ. ಇದನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಸಹ ಖಂಡಿತವಾಗಿ ಅನುಕೂಲವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಏನು ಗೊತ್ತಿದೆ ಅದು ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಬಿಡಿ ಸಂಕಲ್ಪ ಸೇವೆಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಲಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಾನು ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಕೇಳಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಕಪರ್ದಿನೇ ನೀಲಕಂಠಾಯ ಕಾಲಕೂಟ ವಿಷಭಕ್ಷಣಾಯ ಹುಂ ಫಟ್ ನೀಲಕಂಠಾಯ ಸ್ವಾಹಾ. ಓಂ ಪ್ರೋಂ ನೀಂ ಟಃ.